ಮೇಡಮ್ ನಾವು ತುಮಕೂರಿಂದ ಬಂದಿರೋದು. ದರ್ಶನ್ ಅಂದರೆ ತುಂಬ ಪ್ರಾಣ, ಜೀವಕ್ಕೆ ಜೀವ ಅವ್ರು ನಮಗೆ. ಬಟ್ ಅವರು ರಿಲೀಸ್ ಆದಮೇಲೆ ಗೊತ್ತಾಗಿದ್ದು. ನಾನು ಅವ್ರ ಮನೆ ನೋಡೋಕ್ಕೋಸ್ಕರ ಅವ್ರು ಇರಲಿ ಬಿಡಲಿ ಸೆಕೆಂಡ್ರಿ, ಅವ್ರ ಮುಂದೆ ಸೆಲ್ಫಿ ತೊಗೊಬೇಕು ಅನ್ನೋಕ್ಕೋಸ್ಕರ ನಾನು ಬಂದಿದ್ದೀನಿ ಅಷ್ಟೇ ಮೇಡಮ್. ಅಲ್ಲ ಮೇಡಮ್, ಆಧಾರ್ ಕಾರ್ಡಲ್ಲಿ ಇಟ್ಕೊಂಡ್ಬಂದಿದ್ದೀರಾ ಯಾಕೆ? ಸರ್ ನಾವು ಬಸ್ಸಲ್ಲಿ ಬರಬೇಕಾಗಿತ್ತು, ಬಂದಿದ್ದೀವಿ. ನಮ್ಮ ಆಧಾರ್ ಕಾರ್ಡ್ ಫ್ರೀ ಅಂತ ಅಂದ್ಬಿಟ್ಟು ಏನಿಲ್ಲ, ದುಡ್ಡಿದ್ರು ಪರವಾಗಿಲ್ಲ, ಬಸ್ಸಲ್ಲಿ ದುಡ್ಡು ತೊಗೊಂಡಿದ್ರು ನಾವು ಬಂದೇ ಬರ್ತಿದ್ದೋ. ಅದರಿಂದ ಅಲ್ಲೆಲ್ಲೂ ಹೋಗೋಕ್ಕಾಗಿಲ್ಲ, ಜೈಲಲ್ಲಿ ಹೋಗೋಕ್ಕಾಗಲಿಲ್ಲ, ಎಲ್ಲೂ ಹೋಗಿಲ್ಲ. ಇಲ್ಲಿಗೆ ನೋಡೋಕ್ಕೋಸ್ಕರ ಬಂದಿದ್ದೀನಿ. ಅಲ್ಲಿಂದ ಬರ್ಲಿಕ್ಕೆ ಫ್ರೀ ಬಸ್ ಕೂಡ ಹೆಲ್ಪ್ ಆಯ್ತು ನಿಮಗೆ? ಹೌದು, ಆಗಿದೆ, ಥರ ಏನಿಲ್ಲ. ದರ್ಶನ್ ಅವ್ರ ಮೇಲೆ ಆರೋಪಕ್ಕೆ ಏನು ಹೇಳ್ತೀರಾ ಮೇಡಮ್? ಒಬ್ಬ ಅಭಿಮಾನಿಯಾಗಿ ನೀವೇನು ಹೇಳ್ತೀರಾ ಅಂತ? ಅಭಿಮಾನಿ ಅಂದರೆ ಸರ್ ನನಗೆ ಆ ಥರ ಏನಿಲ್ಲ. ನನಗೆ ಒಟ್ನಾಗ ಅವ್ರು ತುಂಬ ಇಷ್ಟ. ನಮ್ಮ ಮೊಬೈಲಲ್ಲಿ ಬರೀ ಅವ್ರದ್ದೇ ಸೆಟಸ್ಸು, ಬೇರೆ ಇರೋದು ನಾವು ಹಾಕಕ್ಕೆ ಹೋಗಲ್ಲ. ನಮ್ಮ ಅಣ್ಣವರೆಲ್ಲ ಅವ್ರ ಫ್ಯಾನೇನೆ. ಈಗ ನಮ್ಮ ಅಣ್ಣವ್ರಿಗೆ ಅಡ್ರೆಸ್ ತಿಳ್ಕೊಂಡೆ ನಾನು ಇಲ್ಲಿಗೆ ಬಂದಿರೋದು. ಅನುಶ್ರೀ ಅಂತ ಹೇಳ್ಬಿಟ್ಟು. ಅದೇ ಒಂದು ಡೈಲಾಗ್ ಆದ್ರೂ ಹೊಡಿಬೋದಾ? ದರ್ಶನ್ದು ಡ್ಯಾನ್ಸ್ ಏನಿಲ್ಲ, ದರ್ಶನ್ದವ್ರದ್ದು ಹೇಳ್ಬೋದಾ? ಚಂದ್ರ, ನೀನ್ ಕನ್ಸಿಗೆ ಬಂದ್ರೆ ಸೇರಿಸ್ಬೇಡ, ಅಲ್ಲಿ ನಾನು ಇರ್ತೀನಿ. ಕಾಮನ್ ಬಿಲ್ ನಿಂದ್ರಂಗೆ ಸಾಲ ಕೇಳಿದ್ರೆ ಕೊಡ್ಬೇಡ, ನಾನು ಮಾಸೋಗ್ತೀನಿ. ಜೀವನದಲ್ಲಿ ಏನೇ ಆದ್ರೂ ತಲೆಗೆ ಹಚ್ಕೊಂಬೇಡ, ಯಾಕೆಂದ್ರೆ ನಾನು ದರ್ಶನ್ ಇಷ್ಟಪಟ್ಟಿದ್ದೀನಿ.